ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ TA ಆರ್ಮಿ ಅಂದರೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದೊಂದು ಆಫ್ಲೈನ್ ಹುದ್ದೆ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ಇದರಲ್ಲಿ ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಜನರಲ್ ಡ್ಯೂಟಿ GDಯಲ್ಲಿ 1372 ಹುದ್ದೆ, ಚೀಫ್ ಕಮ್ಯುನಿಟಿಯಲ್ಲಿ 19 ಹುದ್ದೆ, ಮೆಸ್ ಕುಕ್ನಲ್ಲಿ 2, ಸ್ಟಿವಾರ್ಡ್ನಲ್ಲಿ 3, ವುಡ್ ವರ್ಕ್ನಲ್ಲಿ 2, ಟೈಲರ್ 1, ವಾಷರ್ಮ್ಯಾನ್ 4, ಕ್ಲರ್ಕ್ 7, ಚೀಫ್ ಸ್ಪೆಷಲ್ 3, ಸೋಲ್ಜರ್ ER ಅಂತ 3, ಆರ್ಟಿಸನ್ ಮೆಟಲರ್ಜಿ 2, ಹೇರ್ ಡ್ರೆಸ್ಸರ್ 5, ಹೌಸ್ ಕೀಪರ್ 3. ಇಷ್ಟು ಹುದ್ದೆಗಳು ಖಾಲಿ ಇರ್ತವೆ. ಈ TA ಆರ್ಮಿಯ ಫಿಸಿಕಲ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರುತ್ತೆ. ಮತ್ತು ದಿನಾಂಕ ನೋಡೋದಾದರೆ 21, 22, 23 ನವೆಂಬರ್ 3 ದಿನಗಳ ಕಾಲ ನಡೆಯುತ್ತೆ. ಅದರಲ್ಲಿ 21 ನವೆಂಬರ್ 2025ರಲ್ಲಿ ಕಂಡಕ್ಟ್ ಆಗುವಂತಹ ಜಿಲ್ಲೆಗಳು ಯಾವ್ಯಾವ ಅಂತ ನೋಡೋದಾದರೆ, ಒಟ್ಟು 11 ಜಿಲ್ಲೆಗಳು 21ನೇ ತಾರೀಕು ಅಟೆಂಡ್ ಆಗುತ್ತಿರುತ್ತೆ. ಅವುಗಳು ನೋಡೋದಾದರೆ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಕೊಡಗು, ಕಲಬುರಗಿ, ಬಳ್ಳಾರಿ, ಬೀದರ್ ಮತ್ತು ಚಿಕ್ಕಮಗಳೂರು. ಈ 11 ಜಿಲ್ಲೆಗಳು 21 ನವೆಂಬರ್ 2025ರಂದು ಅಟೆಂಡ್ ಆಗಬೇಕಾಗಿರುತ್ತೆ. ಹಾಗೂ 22 ನವೆಂಬರ್ 2025ರಲ್ಲಿ ಅಟೆಂಡ್ ಆಗುವ ಜಿಲ್ಲೆಗಳು ಒಟ್ಟು 10 ಜಿಲ್ಲೆಗಳು. ಅವು ಯಾವುವು ಅಂತ ನೋಡೋದಾದರೆ, ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್ನು, ಬೆಂಗಳೂರು ರೂರಲ್ಲು, ಬಾಗಲಕೋಟೆ, ಹಾಸನ, ಉತ್ತರ ಕನ್ನಡ, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ. ಈ ಒಟ್ಟು 10 ಜಿಲ್ಲೆಗಳು 22 ನವೆಂಬರ್ 2025ರಂದು ಅಟೆಂಡ್ ಆಗಬೇಕು. ಹಾಗೂ 23 ನವೆಂಬರ್ 2025ರಂದು ಅಟೆಂಡ್ ಆಗಬೇಕಾಗಿರುವ ಕರ್ನಾಟಕದ 10 ಜಿಲ್ಲೆಗಳು ಯಾವುವು ಅಂತ ನೋಡೋದಾದರೆ, ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ ಮತ್ತು ವಿಜಯಪುರ. ಈ ಒಟ್ಟು 10 ಜಿಲ್ಲೆಗಳು 23 ನವೆಂಬರ್ 2025ರಂದು ಫಿಸಿಕಲ್ಗೆ ಅಟೆಂಡ್ ಆಗಬೇಕು. ಹಾಗೂ ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ, ಜನರಲ್ ಡ್ಯೂಟಿನವರಿಗೆ 10th ಕ್ಲಾಸ್ ಮುಗಿದಿರಬೇಕಾಗಿರುತ್ತೆ ಮತ್ತು 10ನೇ ತರಗತಿಯಲ್ಲಿ 45% ತೊಗೊಂಡಿರಬೇಕಾಗಿರುತ್ತೆ ಮತ್ತು ಪ್ರತಿ ಸಬ್ಜೆಕ್ಟ್ನಲ್ಲಿ 33% ತೊಗೊಂಡಿರಬೇಕಾಗಿರುತ್ತೆ. ಹಾಗೆ ಕ್ಲರ್ಕ್ ಹುದ್ದೆಗೆ ನೀವೇನಾದರೂ ಅಪ್ಲೈ ಮಾಡೋದಾದರೆ PUC ಮುಗಿದಿರಬೇಕಾಗಿರುತ್ತೆ ಮತ್ತು PUCನಲ್ಲಿ 60% ತೊಗೊಂಡಿರಬೇಕಾಗಿರುತ್ತೆ ಮತ್ತು ಪ್ರತಿ ಸಬ್ಜೆಕ್ಟ್ನಲ್ಲಿ 50% ತೊಗೊಂಡಿರಬೇಕಾಗಿರುತ್ತೆ. ಇದಕ್ಕೆ ಆರ್ಟ್ಸು, ಕಾಮರ್ಸು, ಸೈನ್ಸು ಯಾವುದೇ ಮುಗಿದಿದ್ದರೂ ಕ್ಲರ್ಕನ್ನು ಅಪ್ಲೈ ಮಾಡ್ಬೋದು. ನೀವೇನಾದರೂ ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದರೆ ನಿಮ್ಮದು 8th ಅಥವಾ 10th ಕ್ಲಾಸ್ ಮುಗಿದಿರಬೇಕಾಗಿರುತ್ತೆ ಮತ್ತು 33% ಕಡ್ಡಾಯವಾಗಿ ತೊಗೊಂಡಿರಬೇಕಾಗಿರುತ್ತೆ. ಮತ್ತು ಇವುಗಳಿಗೆ ಕಡ್ಡಾಯವಾಗಿ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನೇನಂತ ನೋಡೋದಾದರೆ, 10th ಮೇಲೆ ಅಪ್ಲೈ ಮಾಡ್ತಾಯಿದ್ರೆ 10th ಮಾರ್ಕ್ಸ್ ಕಾರ್ಡು, 12th ಮೇಲೆ ಅಪ್ಲೈ ಮಾಡ್ತಾಯಿದ್ರೆ 12th ಮಾರ್ಕ್ಸ್ ಕಾರ್ಡು, ಅಥವಾ ನೀವೇನಾದರೂ ಟ್ರೇಡ್ಸ್ಮ್ಯಾನ್ ಅಪ್ಲೈ ಮಾಡ್ತಾಯಿದ್ರೆ 8th ಮಾರ್ಕ್ಸ್ ಕಾರ್ಡು ಬೇಕಾಗಿರುತ್ತೆ. ಡೊಮಿಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕಾಸ್ಟ್ ಸರ್ಟಿಫಿಕೇಟು, ರಿಲಿಜನ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು. ಇದನ್ನು ಸ್ಕೂಲ್ನಲ್ಲೂ ಕೊಡ್ತಾರೆ ಮತ್ತು ಪಂಚಾಯತಿಯಲ್ಲೂ ಕೊಡ್ತಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು. ನಿಮ್ದು ಏನಾದರೂ ಮದುವೆ ಆಗಿದ್ದರೆ ಅಥವಾ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ನೀವೇನಾದರೂ ರಿಲೇಷನ್ ಭರ್ತಿ ಹೊಡಿತಾ ಇದ್ದರೆ ನಿಮ್ಮ ಹತ್ರ ರಿಲೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಥವಾ ನೀವೇನಾದರೂ ಸ್ಪೋರ್ಟ್ಸ್ ವ್ಯಕ್ತಿಗಳಾಗಿದ್ದರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗಿರುತ್ತೆ. 20 ಕಲರ್ಡ್ ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ 20 ಕಂಪಲ್ಸರಿ ಬೇಕಾಗುತ್ತೆ. ಮತ್ತು ನೀವೇನಾದರೂ ರಿಲೇಷನ್ ಭರ್ತಿ ಹೊಡೆಯೋರಿದ್ದರೆ ಅವರಿಗೆ ಹೈಟು 2 ಸೆಂಟಿಮೀಟರ್ ಕಡಿಮೆ ಇದ್ದರೂ ನಡೆಯುತ್ತೆ, ವೇಟು 2 kg ಮತ್ತು ಚೆಸ್ಟ್ 1 ಸೆಂಟಿಮೀಟರ್ ಕಡಿಮೆ ಇದ್ದರೂ ನಡೆಯುತ್ತೆ. ಅಥವಾ ನಿಮ್ಮದೇನಾದರೂ ಸ್ಪೋರ್ಟ್ಸ್ ಕೋಟಾ ಇದ್ದರೆ, ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಅಥವಾ ಸ್ಟೇಟ್ ಲೆವೆಲ್ನಲ್ಲಿ ಏನಾದರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಹೈಟ್ನಲ್ಲಿ 3 ಸೆಂಟಿಮೀಟರ್, ವೇಟ್ನಲ್ಲಿ 3 kg ಮತ್ತು ಚೆಸ್ಟ್ನಲ್ಲಿ 3 ಸೆಂಟಿಮೀಟರ್ ಕಡಿಮೆ ಇದ್ದರೂ ನಡೆಯುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ಗೆ ಒಟ್ಟು 100 ಅಂಕಗಳು ಇರ್ತವೆ. ಇದರಲ್ಲಿ 2 ಭಾಗಗಳನ್ನಾಗಿ ಮಾಡ್ತಾರೆ. ಹೇಗೆಂದರೆ 18ರಿಂದ 30 ಏಜ್ ಇರೋರನ್ನ ಒಂದು ಪಾರ್ಟ್ ಮಾಡ್ತಾರೆ ಮತ್ತು 31ರಿಂದ 42 ಏಜಿನವರನ್ನ ಸೆಪ್ರೇಟಾಗಿ ಬಿಡ್ತಾರೆ. ನಿಮ್ಮದು ಏಜ್ ಏನಾದರೂ 18ರಿಂದ 30 ಒಳಗಡೆ ಇದ್ದರೆ ನೀವು 5 ನಿಮಿಷ 30 ಸೆಕೆಂಡ್ನಲ್ಲಿ ಪಾಸಾದರೆ 60 ಅಂಕಗಳು ಬರ್ತವೆ.
5:31ರಿಂದ 5:45 ಸೆಕೆಂಡ್ನಲ್ಲಿ ಏನಾದರೂ ಪಾಸ್ ಆದರೆ 40 ಅಂಕಗಳು ಬರ್ತವೆ. ಅಥವಾ ನಿಮ್ಮ ಏಜ್ ಏನಾದರೂ 31ರಿಂದ 42 ಒಳಗಡೆ ಇದ್ದರೆ ನೀವು 6 ನಿಮಿಷ 16 ಸೆಕೆಂಡ್ನಲ್ಲಿ ಪಾಸ್ ಆದರೆ 60 ಅಂಕ ಮತ್ತು 6 ನಿಮಿಷ 30 ಸೆಕೆಂಡ್ನಲ್ಲಿ ಪಾಸ್ ಆದರೆ 40 ಅಂಕಗಳು ಇರ್ತವೆ. ಮತ್ತು ನೀವು ಫಿಸಿಕಲ್ನಲ್ಲಿ ಪಾಸ್ ಆದ ತಕ್ಷಣ ಪುಲ್ಲಪ್ಸ್ ಹೊಡೆಯೋದಿರುತ್ತೆ. ಪುಲ್ಲಪ್ಸ್ನಲ್ಲಿ 10 ಪುಲ್ಲಪ್ಸ್ ಹೊಡೆದ್ರೆ 40 ಅಂಕಗಳಿರ್ತವೆ. ಇದರಲ್ಲಿ ನಿಮ್ಮ ಏಜ್ 18ರಿಂದ 30 ಇದ್ದರೆ ನೀವು 10 ಪುಲ್ಲಪ್ಸ್ ಹೊಡೆದ್ರೆ 40 ಅಂಕ ಮತ್ತು 5ಕ್ಕಿಂತ ಕಡಿಮೆ ಹೊಡೆದ್ರೆ ಫೇಲು. ಮತ್ತು ನಿಮ್ಮ ಏಜ್ ಏನಾದರೂ 31ರಿಂದ 42 ಒಳಗಡೆ ಇದ್ದರೆ ನೀವು 9 ಪುಲ್ಲಪ್ಸ್ ಹೊಡೆದ್ರೆ 40 ಅಂಕ ಬರ್ತವೆ. 4ಕ್ಕಿಂತ ಕಡಿಮೆ ಹೊಡೆದ್ರೆ ಫೇಲು. ಪುಲ್ಲಪ್ಸ್ ಆದ ತಕ್ಷಣ ಬ್ಯಾಲೆನ್ಸ್ ಅಂದರೆ ಜಿಗ್ಜಾಗ್ ನಡಿಗೆ ಇರುತ್ತೆ ಮತ್ತು 9 ಫೀಟ್ ಉದ್ದ ಜಿಗಿತ ಇರುತ್ತೆ. ಇವನ್ನೇನಾದರೂ ನೀವು ಕಂಪ್ಲೀಟ್ ಮಾಡಿದರೆ ನಿಮ್ಮದು ಫಿಸಿಕಲ್ ಫಿಟ್ನೆಸ್ ಕ್ಲಿಯರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು TA ರ್ಯಾಲಿಯ ಬಗ್ಗೆ ಸಂಪೂರ್ಣ ಮಾಹಿತಿ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಏನಾದರೂ ಅಪ್ಡೇಟ್ ಇದ್ದರೆ ತರ್ತಾ ಇರ್ತೀನಿ. TA ರ್ಯಾಲಿಯಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.